ಇಬ್ರು ಗಂಡ ಇದು ಕೊಡ್ರಿ ದಸ್ಕಿರ ಉಶಾನಮ್ಮ 100 ಜನ ವೃಕ್ಷಾನ ಇಷ್ಟಕ ನ್ಯಾಯ ಹೇಳ ನಮ್ಮ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ತಗೊಳಿಲ್ರಿ ಯಪ್ಪ ಇರ್ಲಿಲ್ರಿ ಏನು ಹೇಳಿ ಇದು ಮುದ್ರಾಡಿ ಬತ್ ನೋಡತ್ತಂದ್ರ ಆದ್ರೂ ದಸ್ಗಿರ್ ನಿಯಂತ್ರಿ ದಸ್ಗಿರ್ ನಾವ 4 ಲಕ್ಷ ಕೊಟ್ಟದಿ ನೋಡ್ರಿ ಏನು ಮಾಡಿಲ್ರಿ ಕೊಡಾಕ್ ಹೋಗಿದ್ ಕರೆ ಕಂಪ್ಲೇಂಟ್ ತಗೊಂಡಿಲ್ರಿ ಇಲ್ಲಿ ಪೊಲೀಸ್ ಸ್ಟೇಷನ್ ಕರೆ ಹೋಗಿದಿರ್ಲ ಬನಾಟಿಗೆ ಆಕೆ ಹೆಣ್ಮಗಳಿದ್ರಿ ಆಕೆ ಏನ್ ತಗೊಂಡೇ ಇಲ್ರಿ ಮಾತಾಡುದ್ರಿ ಆಸಂಗಿ ಗ್ರಾಮದಾಗ್ರಿ ಚೀಟಿಂಗ್ ಕೇಸ್ ಮಾಡ್ಯಾವ್ರಿ ಇವ್ರು ಚೀಟಿಂಗ್ ಅಂದ್ರೆ ಹೆಂಗ್ರಿ ಒಬ್ಬರಿಗೆ ಗೊತ್ತಿಲ್ಲ ಒಬ್ಬರಿಗೆ ರೊಕ್ಕ ಇಸ್ಕೊಂಡ್ ಮೋಸ ಮಾಡ್ರಿ ಕೇಳಾಕ್ ಹೋಗೋಣ ನೀ ಎಲ್ಲಿ ಕೊಟ್ಟಿದ್ರಿ ನೀ ಎಲ್ಲಿ ಮಾಡಿದ್ರಿ ನಾವ್ ತಕ್ಕೊಂಡಿಲ್ಲತ್ತಾರ್ರಿ ಅದಕ್ಕ ರೀ ಎಲ್ಲಾ ಮಂದಿ ಕೂಡಿ ನಮ್ ಕಡೆ ಬಂದ ಚೀಟಿಂಗ್ ಒಂದ್ 40ರಿಂದ ಒಂದ್ 50-55 ಮಂದಿ ಆಗತ್ತೆ ಸರ್ ಟೋಟಲ್ ಅಮೌಂಟ್ ಅಂದಾಜ್ ಒಂದ್ 70-80 ಲಕ್ಷ 1 ಕೋಟಿ ತನಕ ಆಗ್ಬೋದ್ರಿ ನಾವ್ ಲೆಕ್ಕ ಮಾಡಿವ್ರಿ ಒಂದ್ 96 ಲಕ್ಷ ರೂಪಾಯಿ ಆಗೈತ್ರಿ ಇವ್ರು ಚೀಟಿಂಗ್ ಮಾಡಿ ಒಬ್ಬರಿಗೆ ಗೊತ್ತಿಲ್ಲ ಒಬ್ಬರಿಗೆ ಒಂದ ಮನ್ಯಾಗ 4 ಮಂದಿ ಹೆಣ್ಮಕ್ಳು ಇದ್ರ ಹತ್ತಿಗ್ ಗೊತ್ತಿಲ್ಲ ಸಸಿ ಗಿಡ ತಕೊಂಡವ್ರಿ ಸಸಿಗ್ ಗೊತ್ತಿಲ್ಲ ಹತ್ತಿ ಗಿಡ ತಕೊಂಡವ್ರಿ ಈಗಿದ್ದಂತ ಪೇಸ್ ಆಗೋದು ಹೋಗ್ಬಿಟ್ಟು ಹಾಗೆ ಅರ್ಜಿ ಕೊಟ್ಟು ಇಲ್ರಿ ಈಗ ಹೌದು ವೀಕ್ಷಕರೇ, ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳುವ ಕನಸು ಕಂಡಿದ್ದ ಬಡ ಮಹಿಳೆಯರ ಬದುಕಿನೊಂದಿಗೆ ಕೆಲ ಕಿಡಿಗೇಡಿಗಳು ಆಟವಾಡಿರುವ ಬೆಚ್ಚಿ ಬೀಳಿಸುವ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಮಹಿಳಾ ಸಂಘಗಳು ಹಾಗೂ ವಿವಿಧ ಹಣಕಾಸು ಸಂಸ್ಥೆಗಳ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಬಡಸಿ ಆ ಹಣ ಹಾಗೂ ಬಂಗಾರವನ್ನು ನಂಬಿಸಿ ಪಡೆದುಕೊಂಡು ಕೋಟ್ಯಾಂತರ ರೂಪಾಯಿ ವಂಚನೆ ನಡೆಸಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಬನಹಟ್ಟಿ ಮೂಲದ ನಾಗವ್ವ, ಸನ್ನಕ್ಕಿ ಸೇರಿದಂತೆ ಸುಮಾರು 40ರಿಂದ 55ಕ್ಕೂ ಹೆಚ್ಚು ಮಹಿಳೆಯರು ವಿವಿಧ ಬ್ಯಾಂಕುಗಳು ಹಾಗೂ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೂಲಕ ಸಾಲ ಪಡೆದಿದ್ದಾರೆ. ಬಜಾಜ್ ಫೈನಾನ್ಸ್, ಭಾರತ್ ಫೈನಾನ್ಸ್, ಚೈತನ್ಯ, ಆಕ್ಸಿಸ್ ಬ್ಯಾಂಕ್, ಟಾಟಾ ಕ್ಯಾಪಿಟಲ್, ಸ್ಪಂದನ, ಗ್ರಾಮಶಕ್ತಿ, ಧರ್ಮಸ್ಥಳ ಸಂಘ ಸೇರಿದಂತೆ ಹಲವಾರು ಹಣಕಾಸು ಸಂಸ್ಥೆಗಳ ಮೂಲಕ ಮಹಿಳೆಯರ ಹೆಸರಿನಲ್ಲಿ ಸಾಲ ಮಾಡಿಸಲಾಗಿದೆ ಎನ್ನಲಾಗಿದೆ. ಆದರೆ ಈ ಹಣವನ್ನು ದಸ್ತಗಿರಾ ಜಕಾತಿ ಹಾಗೂ ರುಕ್ಸಾನಾ ಜಕಾತಿ ಸೇರಿದಂತೆ ಕೆಲವರು ನಂಬಿಸಿ ಪಡೆದುಕೊಂಡು ಈಗ ಮಹಿಳೆಯರಿಗೆ ಯಾವುದೇ ಸಹಾಯ ಮಾಡದೆ ಕೈಕಳೆದುಕೊಂಡಿದ್ದಾರೆ ಎಂದು ಸಂತ್ರಸ್ತ ಮಹಿಳೆಯರು ಆರೋಪಿಸಿದ್ದಾರೆ. ಅಲ್ಲದೆ ತಮ್ಮ ಬಂಗಾರವನ್ನೂ ಸಹ ಪಡೆದುಕೊಂಡು ವಾಪಸ್ ನೀಡಿಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ. ಸಂತ್ರಸ್ತ ಮಹಿಳೆಯರ ಆರೋಪದ ಪ್ರಕಾರ ಆರಂಭದಲ್ಲಿ ಮಹಿಳಾ ಸಂಘಗಳನ್ನು ಮಾಡಿಸಿ ಸಾಲ ದೊರಕಿಸಿಕೊಡುವ ಭರವಸೆ ನೀಡಲಾಗಿತ್ತು. ನಂತರ ಇನ್ನಷ್ಟು ಹಣ ಹಾಗೂ ಬಂಗಾರ ಕೇಳಿ ಪಡೆದುಕೊಂಡು ಕೊನೆಗೆ ಯಾರಿಗೂ ಏನೂ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ವಂಚನೆ ಮಾಡಲಾಗಿದೆ. ಕೆಲ ಮಹಿಳೆಯರು 4 ಲಕ್ಷ ರೂಪಾಯಿವರೆಗೂ ಕಳೆದುಕೊಂಡಿದ್ದು ಬಂಗಾರವನ್ನೂ ಸಹ ಕಳೆದುಕೊಂಡಿರುವುದಾಗಿ ತಿಳಿಸಿದ್ದಾರೆ. ಇದರಿಂದ ಈಗ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದರೆ ಸಾಲದ ಕಂತು ಕಟ್ಟಲು ಸಾಧ್ಯವಾಗದೆ ಮಹಿಳೆಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದಿನವೂ ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳು ಮನೆ ಬಾಗಿಲಿಗೆ ಬರುತ್ತಿದ್ದು ಕುಟುಂಬಗಳಲ್ಲಿ ಜಗಳ ಕಲಹಗಳು ಹೆಚ್ಚಾಗಿವೆ. ಕೆಲವರು ಮನೆಗೆ ಬೀಗ ಹಾಕಿಕೊಂಡು ಹೊರಗಡೆ ಇರುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಎಂದು ನೋವು ಹಂಚಿಕೊಂಡಿದ್ದಾರೆ. ಇನ್ನು ಈ ಕುರಿತು ಬನಹಟ್ಟಿ ಪೊಲೀಸ್ ಠಾಣೆಗೆ ಹಲವು ಬಾರಿ ದೂರು ನೀಡಲು ಹೋದರೂ ತಮ್ಮ ದೂರನ್ನು ಸರಿಯಾಗಿ ಸ್ವೀಕರಿಸಲ ಹಾಗೂ ಎಫ್ಐಆರ್ ದಾಖಲಿಸಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಂಚಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸ್ಥಳೀಯ ಮುಖಂಡ ಶ್ರೀಶೈಲ ಸಿಂದಗಿಯವರು ಸುಮಾರು 96 ಲಕ್ಷ ರೂಪಾಯಿಗೂ ಅಧಿಕ ಮೊತ್ತದ ವಂಚನೆ ನಡೆದಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ಒಂದೇ ಮನೆಯ ಅತ್ತೆ ಸೊಸೆಗೂ ತಿಳಿಯದಂತೆ ಪ್ರತ್ಯೇಕವಾಗಿ ಸಾಲ ಪಡಿಸಿ ವಂಚನೆ ನಡೆಸಲಾಗಿದೆ ಎಂದು ಆರೋಪಿಸಿದ್ದಾರೆ. ವಂಚಕರ ಹೆಸರಿನಲ್ಲಿರುವ ಆಸ್ತಿಯನ್ನು ವಶಪಡಿಸಿಕೊಂಡು ಸಂತ್ರಸ್ತ ಮಹಿಳೆಯರಿಗೆ ಪರಿಹಾರ ನೀಡುವಂತೆ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಒಟ್ಟಾರೆ ಬದುಕು ಕಟ್ಟಿಕೊಳ್ಳುವ ಕನಸು ಕಂಡಿದ್ದ ಬಡ ಮಹಿಳೆಯರ ಕಣ್ಣೀರು ಇದೀಗ ನ್ಯಾಯಕ್ಕಾಗಿ ಹರಿಯುತ್ತಿದೆ. ಈ ಮಹಾವಂಚನೆ ಪ್ರಕರಣವನ್ನು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನೊಂದ ಮಹಿಳೆಯರಿಗೆ ನ್ಯಾಯ ತುಂಬಿಸ್ಲಿಕ್ಕೀವಿ ನಾನು ಏನ್ ಬೇಕಾದ್ ಮಾಡೋ ಅದ್ ಕಂಡಾಳ ಇದನ್ನ ಕಾಗದ ಪತ್ರ ಮಾಡಿಸ್ಬೇಕಂದಿದ್ದೀವಿ ನಾವು ಸಾಲ ನಾವು ತಕೊಂಡಿರಿ ನಾವು ಮುಡಿಸ್ಕೊಂಡು ಹೋಗ್ತೀರಿ ತುಂಬ್ಕೊಂಡ ನೀವು ಮಾಡ್ದೆ ಏನ್ ಅವ್ರಿಗೆ ತೊಂದರೆ ಮಾಡ್ದಂಗ್ರಿ ಮತ್ ನಮಗೆ ರೊಕ್ಕ ಕೊಟ್ಟಾರ 72 गतिरी बजाज ग्रामीण कूट अवंती IDFC भारत फाइनेंस चैतन्य आदित्य एक्सिस बैंक टाटा कैपिटल स्पंदना ग्राम शक्ति पंचायती संघ सहकारी संघ धर्मस्थल तिरुपति संघ करूर व्यास रत्नाकर बैंक
ನಿಮ್ಗೆ ಏನ್ ಸಮಸ್ಯೆ ಆಗೈತ್ರಿ? ನಮ್ದ್ರಿ ಸಮಸ್ಯೆ ಅಂದ್ರಿ ಮೊದಲ ಸಂಘ ತಗ್ಸಿದ್ರಿ 4 ಸಂಘ ರೀ 4 ಸಂಘ ಅಂದ್ರಿ ಮುಂದ ಗೋರ್ಮಾಳ ಅಂದ್ರಿ ಪೋಣತ್ತಲ್ಲಿದು ನೀ ತಕೊಂಡ್ರಿ ನನಗ್ ಗೊತ್ತ ನಾ ತಕೊಂಡ್ ನಿನ್ ಗೊತ್ತಿಲ್ಲ ಅಂತ ಮೋಸ ಮಾಡ್ರಿ. ಇಬ್ರು ಗಂಡ ಇಂದ ಕೊಡ್ರಿ ದಸ್ಕಿರ ಉಶಾನಮ್ಮ 100 ಜನ ಈಕೆ ವೃಕ್ಷಾನ ಇಷ್ಟೆಲ್ಲ ಇವ್ರು ತಕೊಂಡು ಹೋಗಿದ್ದಾರೆ. ದಯವಿಟ್ಟು ನಮ್ಗೆ ಇದನ್ನ ನ್ಯಾಯ ಬಗೆಹರಿಸ್ಕೊಡ್ಬೇಕ್ರಿ. ಇಲ್ಲಾಂದ್ರೆ 4 ಲಕ್ಷ ತಕ ಆಗೈತ್ರಿ ನಮ್ದು ಟೋಟಲ್ ಅಂದ್ರಸೋದಕ್ಕೆ ಲೆಕ್ಕ ಮಾಡ್ರಿ. ಬಂಗಾರ ಹಿಡಿಬತ್ತು ಕೈಲಿ 1 ಲಕ್ಷ ರೂಪಾಯಿ ಕೊಟ್ಟಿನ್ರಿ. ಇವ್ರು ಮತ್ತೆ 2 ಸಂಘ ಕಳಿಸ್ಕೊಡ್ರಿ ರೊಕ್ಕ ಕೊಟ್ಟಿದ್ವಿ ಕೊಡ್ರಿ ಸುದಾಗ ಮತ್ತೆ ಹೊಡೆಯಾಗಿ ಕೊಡ್ತೀನಿ ತ ಮತ್ತೆ 14,000 ರೂಪಾಯಿ ಕೊಟ್ಟಿರಿ. ಇಷ್ಟೆಲ್ಲ ಮಾಡಿ ನಮ್ಗೆ ಹಿಂಗೆ ಮೋಸ ಮಾಡ್ರಿ. ಮತ್ತೆ ಹೋಗೋಣ ನ್ಯಾಯ ಹೇಳ ನಮ್ಮ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ತಗೊಳಿಲ್ರಿ ಯಪ್ಪ ಇರ್ಲಿಲ್ರಿ ಏನು ಹೇಳಿ ಇದು ಮುದ್ರಾಡಿ ಬತ್ ನೋಡತ್ತಂದ್ರೆ ಆದ್ರೂ ಸುದ್ದಿ ಅನ್ಸ್ಕೊಂಡ್ ಬಂದ್ರಿ. ಗಂಡ ಮಗ ಕುಡಿ ಎಲ್ಲ ಬಡ್ಸ್ಕೊಂಡ್ರಿ ಇಂತ ಆಕೆ ತೆಗೆದು ಕೊಟ್ಟಿಲ್ಲ ಬಾಯಿ ಬೈದ್ರಿ. ದಸಗಿರಿ ನಿಂತ್ರಿ ದಸಗಿರಿ ಇಬ್ರು ಕೊಡಿ ಬಿಡ್ರಿ ಇಬ್ರು ಗಂಡ ಇಬ್ರು ಕೊಡಿ ಬಂದ್ರೆ ಬೈದಿ ಮುಡ್ತೋಗ ಇನ್ನೇನ್ ಕೊಡ್ತೀವಿ ರೊಕ್ಕ ಅಂತದ. ಆದ್ರೆ ಮತ್ತೆ ಏನಾರು ಮಾತಾಡ್ರ ನಿಮ್ ನೋಡೇ ಬಿಡ್ತೀನಿ ಮತ್ತು ಸಂಶಯ ಮಾಡೋದು ನಿಮ್ಗೆ ಬಿಡಂಗಿಲ್ಲ. ಏನು ಹೊರಗೆ ಕುಡ್ಕೊಲ್ಲ ಪಡೋದು ಬೆದರಿಕೆ ಹಾಕದ ಮಾಡು. ಮತ್ತು ಈಗ ಮನಿನ ನಾವು ಈಗ ಮನಿಗಿರ್ ಬರ್ತಾಂತ ಮನಿ ಕೀಲಿರ್ತವ ಅದಕ್ಕೂ ಬರ್ಲಿಲ್ರಿ. 2 ಮನಿಗೆ ಆಳುಗಳು ಬಂಗಾರ ಪೋಣತ್ತಲ್ಲಿರಿ ಮುಂದ 4 ಸಂಘ ತೆಗಿಸ್ಕೊಟ್ಟಿವ್ರಿ. 50 2 ಲಕ್ಷ 3 ಲಕ್ಷ ಆಕೈತಿ ನೋಡ್ರಿ ಸರ್ ಬಂಗಾರ ಹಿಡ್ಕೊಂಡು. ಹಾ ನಾವು ನಂಬಿ ಸಿತ್ಗೆ ನಾವು ತೆಗೆದು ಕೊಟ್ಟಿವಿ ತುಂಬಾ ಕೊಟ್ಟಿವಿ ತುಂಬ ನಮ್ ಮೋಸ ಮಾಡ್ರಿ. ಹಿಂಗ್ ಮೋಸ ಮಾಡೋದು ನಮ್ಗೆ ಗೊತ್ತಾ ಇಲ್ರಿ ಸರಿ. ದಯವಿಟ್ಟು ನಮ್ಗೆ ನ್ಯಾಯ ಬಗೆಹರಿಸಿ ಇಲ್ಲಕರ ನಮ್ಗೆ ಸಾಯೋದೊಂದು ಏನಾರ ಕೊಟ್ಟು ಸಾಕ. ಇಲ್ಲಿ ಸ್ಟೇಷನ್ ಕೋರ ಹ್ಞೂ ಅಂದ್ರಿ ನಮ್ಗೆ ಎಪ್ಪ ಹರಿದಿ ಅಂದ್ರು ಮತ್ತೊಮ್ಮೆ ಕೇಳೋ ಎಪ್ಪ ಹರಿದ ಎಪ್ಪನೂ ಹರಿದಿಲ್ಲ ಕಂಪ್ಯೂಟರ್ ತಗೊಂಡಿಲ್ಲ ತಗೊಂಡಿವಿ ಅಂದ್ರು ಮುಂದೆ ವರ್ಷ ಈಗ ಬರ್ತಾನೆ ಬರ್ತಾನೆ ಜಲ್ಲ ಮೈದಿನ ನಾಳೆ ತಂದು ಕೊಡ್ತಾರ ಮಾಡಿವಿ. ಅವರು ತಂದು ಕೊಡ್ಲಿಲ್ಲ ಬಿಟ್ಟು ಮಿಕ್ಕಿದಕ್ಕೆ ಇದು ಬಡಿಸೋದಕ್ಕೆ ಪೈಕಲ್ಸಿ ನಾಡಿಗೆ ಹಾಕಲಿ ಕಸ ಹುಡುಗಲಿ ಇದು ಮಾಡಿ ಆದ್ರೂ ಗಂಡ ಸದಿ ಬಡ್ಸೋ ಸದ್ಯ ಮಗ ಪೋಡ ತಗೋತಾರೆ ಮಗನ ಸುದಕ್ಕೆ ಪಣ್ ಮಾಡಿಟ್ರಿ ಮಗ ಅವರು ಗಂಡ ಮುಖಂಡ ಬಡ್ಸ್ಕೊಂಡು ಎಲ್ಲ ತಿರ್ಗಿ ಸದ್ಯ 2 ಲಕ್ಷ ರೂಪಾಯಿ ಹೇಳ್ಯಾರ ಕಾಲಿಸೋದಕ್ಕೆ ಆಪರೇಷನ್ ಕೊಟ್ಟು ಬಂದು ಬರೋದು ಹೇಳುದು ಕೂತ್ರಿ ಎಲ್ರು ಈ ನಮ್ಗೆ ಬಂದು ಕೂತಿ ಯಾರು ಮುಂದೆ ಕೊಡ್ಕೊಳ್ಳೋಂಗಾಗಿದ್ರಿ ಸಾಹೇಬ್ರು. ದಯವಿಟ್ಟು ನಿಮ್ ಕಾಲಿ ಇಲ್ಲೇ ಬನ್ನಾಟಿಗ್ರಿ ತಗೊಂಡಿಲ್ರಿ. ಅದು ತಗೊಂಡಿವಿ ಅಂತ ನನ್ನ ತಗೊಂಡ್ರೆ ಸುಮ್ ಬಂದಿರಿ ಮತ್ತೆ ತಗೊಂಡಿಲ್ರಿ ಅವರು. ನೋಡ್ರಿ ಮಗ ಪೋಡ ಬೈತಾನ್ರಿ ಮತ್ತೆ ಈ ಮನೆ ಸಿಕ್ಕರ್ಕೊಂಡು ನೋಡ್ರಿ ಹ್ಯಾಂಗ್ ಮಾಡುದು ನಮ್ ಇರ್ ಸಂಬಂಧ ನಮ್ಗೆ. ನನ್ನ ಹೆಸರು ನಾಗೋರಿ ಸಣ್ಣಕ್ರಿ ನಾಗೋರಿ. ಸರಿ ಒಂದು 40-50 ಮಂದಿ ಒಬ್ರಿಗೆ ತೆಗೆದು ಕೊಟ್ಟಿದ್ದು ಒಬ್ರಿಗೆ ಗೊತ್ತಿಲ್ರಿ. ಎಲ್ಲಾರ್ದು ತಕೊಂಡ್ ಹಿಂಗೆ ಮೋಸ ಮಾಡಿ ಹೋಗ್ಯಾರಿ. ಪೊಲೀಸ್ ಸ್ಟೇಷನ್ಕರ ನಾವು ಒಂದು 8-10 ದಿವಸ ಎಡ್ತಾಕಿದೀವಿ ರೀ. ಅವರು ಏನು ನಮ್ಗೆ ಪರಿಹಾರ ಕೊಟ್ಟಿಲ್ರಿ. ಮತ್ತು ಇವ್ರು ತೆಗೆದುಕೊಟ್ಟಿದ್ದು ಅವ್ರಿಗೆ ಗೊತ್ತಿಲ್ರಿ ಅವ್ರು ತೆಗೆದುಕೊಟ್ಟಿದ್ದು ಇವ್ರಿಗೆ ಗೊತ್ತಿಲ್ರಿ. ಕಿವ್ಯಾನು ಬಂಗಾರ ನಾವು ಪೊಲೀಸ್ ಸ್ಟೇಷನ್ ಇತ್ರದಿಂದ ದವಾಖಾನ್ಯಾಗ ಅಡ್ಮಿಟ್ ಆಗಿದ್ವಿ ಮುಂತಾ ನೋಡಕ್ಕೆ ಬರ್ತಾರೋ ಅಂದಂದೆಲ್ಲ ಮೋಸ ಮಾಡ್ಯಾರ್ರಿ. 40-50 ಮಂದಿ ತೆಗೆದಿವ್ರಿ. ಮತ್ತು ಹಿಂಗೆ ಒಬ್ರು ತೆಗೆದುಕೊಟ್ಟಿದ್ದು ಒಬ್ರಿಗೆ ಗೊತ್ತಿದ್ರೆ ಏನು ತೆಗೆದು ಕೊಡ್ತಿದ್ದಿಲ್ರಿ ನಾವು. ಇದು ಹಿಂದಿಗಡೆ ಅವರೆಲ್ಲ ಊರು ಬಿಟ್ಟು ಹೋಗೋಣ ಅನ್ನೋದಕ್ಕೆ ಗೊತ್ತಾಗೈತ್ರಿ ನಮ್ಗೆ. ಇವ್ರ ನಮಗೊಂದು ಬೇಕನ ಆಜು ಬಾಜು ಐತನ ರೀ ತೆಗೆದು ಕೊಡೋಣ ಪೈಲ 2 ವರ್ಷದ ಕಂತು ಮುಟ್ಟಿಸಿರಿ. ಇವ್ರು ನಮ್ಮ ಮನೆಗೆ ಬರ್ತಾರಂದ್ರ ನಮ್ಮ ವಿಶ್ವಾಸ ಐತಿ ಇವ್ರ ಮತ್ತ ಅವ್ರ ಮನೆಗೆ ಹೋಗಾಕಿಲ್ಲ ನಾವ್ ಹಿಂಗ್ ತಿಳಿದಿವ್ರಿ. ಇಲ್ಲಿ ಸಂಘಗಳಿಗೆ ಬಂದ್ ನಾವ್ ರೊಕ್ಕ ತುಂಬಿಲ್ರಿ ಅವ್ರ ತುಂಬತೀರಿ. ಅವ್ರ ಸಂಘಗಳದಾರನು ಪರಿಚಯ ಮಾಡ್ಕೊಂಡವ್ರು ಅವ್ರೇ. ನಾವು ಆಧಾರ್ ಕಾರ್ಡ್ ಅವ್ರ ಮನ್ಯಾಗ ಇರ್ತಿದ್ವಿ. ಅವ್ರು ಸಂಘನವ್ರು ನಿಮ್ಮನ್ನ ಅದು ಏನು ನೋಡಿಲ್ಲ ಸಂಘನವ್ರು ನೋಡ್ಯಾರ್ರಿ. ಆದ್ರ ನಾವ್ ಯಾವಾಗ್ರ ಒಮ್ಮೆ ತುಂಬಾಗ ಬರೋವ್ರ ಅವ್ರ ಮನ್ಯಾಗನ ಫಂಕ್ಷನ್ ಆಗ್ರಿ. ಇವು ಮೀಟಿಂಗ್ ಮಾಡಿ ಅವ್ರ ಮನ್ಯಾಗನ ಅದಾವ್ರಿ ಅವ್ರ ತುಂಬ್ತೀರಿ. ಅವ್ರೆಲ್ಲಾ ಹೋಗಾನ ಇಟ್ಟು ಮಂದಿ ಸರ್ವ ಬರಾನ ಇಟ್ಟು ಮಂದಿ ಗೋಳೆ ಅದೀವ್ರಿ. ಗೋಳೆ ಹಾಕಿರಿಂದ ನಾ ತೆಗೆದುಕೊಟ್ಟ ನೀ ತೆಗೆದುಕೊಟ್ಟಾನಿ ಇಟ್ಟು 30-40 ಮಂದಿ ಎಲ್ಲಾ ಹಿಂದಿನ ಗೊತ್ತಾಗಿದ್ರಿ ನಮ್ಗ. ಇಟ್ಟು ಮಂದಿ ಗೊತ್ತಿತ್ತಂದ್ರ ನಾವ್ ಯಾರಿಗ ಒಬ್ರಿಗೊಬ್ರು ಕೊಡ್ತಿದ್ದಿಲ್ರಿ. ಇವ್ರ ಇಟ್ಟು ಮಂದಿಗೆ ಮೋಸ ಮಾಡಿ ಹೋಗ್ಯಾರಿ. ಬಂಗಾರದು ಏನ್ ಕೊಟ್ರಿ ನೀವು? ಬಂಗಾರ ಕೊಟ್ಟಿರಿ ಸರ್. ನಮ್ಗ ದವಾಖಾನಿಂದ ಇದನ್ನ ಹಾಕೊಂಡ್ ಬಂದಳ್ರಿ ಶಿಲಾನ್ ಹಚ್ಕೊಂಡ್ ಬಂದಳ್ರಿ ಅಂತ ನಾನು ಹೊರಗ ವಿಚಾರ ಮಾಡ್ಕೊಂಡ್ ಬಂದ್ರ ಪ್ಲೇನ ನಿನ್ನ ಬಿಡಿಸ್ಕೊಡ್ತೀನಿ ಕಾಕು ನಾನು ಕಿವ್ಯಾನ್ ಬಿಚ್ಕೊಡ್ತೀನಿ. ಅದ್ ಪಾಲ್ತುಕೈತ್ರಿ. ಈಗ ಕೇಳ್ರಿ ಏನಂತಾರ ಈಗ ಕೇಳ್ರೆ ಏನವ್ರ ಪೊಲೀಸ್ ಸ್ಟೇಷನ್ ನಮ್ ಕಂಪ್ಲೀಟ್ ಕೊಡಾಕ ಬಂದಾರಿಲ್ಲ ನೀವ ಹೆಂಗ್ ತಕೋರಿ ನಮ್ ರೊಕ್ಕ ನೀವ್ ಎದಕ್ ಬಂದಾರ ಸ್ಟೇಷನ್ ಕತ್ ಕೇಳ್ರಿ. ಅವ್ರು ಆಗ PS ಮೇಡಮ್ ಎಫ್ಐ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂದ್ ಎಡ್ತಾಕಿದೀವ್ರಿ. ಸಿದ್ದು ಸೋದಿ ಮನಿಗ್ ಹೋದಿವ್ರಿ. ಎಲ್ಲಿ ಹೋದ್ರು ನಮ್ಗ್ ಪರಿಹಾರ ಸಿಕ್ಕಿಲ್ರಿ. ಇನ್ ಮೇಲತ್ತರ ನಮ್ಗ ನ್ಯಾಯ ದೊರಕಿಸ್ಕೊಡ್ರಿ. ನಿಮ್ದು ಎಷ್ಟು ಸಂಘ ತೆಗೆದುಕೊಡ್ರಿ?
ನಾವ್ರೇ ನಮ್ಮ ಸಸ್ತ್ಯಾರ ಮೇಲೆ ನಮಗೆ ಊರಿಗೆ ಹೋದ ನಮ್ಮ ಸಸ್ತ್ಯಾರಿಗೂ ನಿಮ್ಮ ಅತ್ತಿಗೆ ಹೇಳೇನಿ ಅಂದಂದು ಸಸ್ತ್ಯಾರ ಮೇಲೆ ತಕೊಂಡಾಳ್ರಿ ಆಕಿ ನಮ್ದು ಒಂದು 4-5 ಲಕ್ಷ ಆಕೈತ್ರಿ. ಹ್ಞೂ ರೀ. ತಮ್ಮ ಹೆಸರು ನಮ್ಮ ಹೆಸರು ಜಯಶ್ರೀ ಕುಂದ್ರಾಳ್ರಿ. ಹೇಳ್ರಕ್ಕಾರ ಏನ್ ಸಮಸ್ಯೆ ಆಗೈತ್ರಿ? ಸಮಸ್ಯೆ ಅಂದ್ರೆ ನಾವು ಕೆಲ್ಸಕ್ಕೆ ಹೋಗಿರ್ತಿರ್ಲಿ ಹೋಗಂದಿ ನಮ್ಮ ಸಸ್ತ್ಯಾರ ಕಡೆನೂ ತಗ್ಸೊಂದಾರ್ರಿ ಅವ್ರು ನೋಡ್ರಿ, ನಮ್ಮ ಕಡೆಯಿಂದ ತಗ್ಸೊಂದಾರಿ ಅಂತ ಎಲ್ಲಾ ಕಡೆ ತಗ್ಸೊಂದ್ ಕಿಸಿಂದ ಒಟ್ಟ ಈಗ ತುಂಬಲಾಕ ಯಾರೋ ಬರವಾರಿ ಸಂಗಿನಾರ ಅನ್ಕ ಮನಿಗೆ ಮಾರ್ಗೆ ಎಡ್ತಕ್ಲಾತಾರ ಅವ್ರು. ನಾವ ನೋಟಿಸನ್ನು ಬಾ ಬಂದಾರ ನಮಗ. ಮತ್ತ ಅವ್ರು ಕುರ್ಚಿ ಹಾಕೊಂಡ್ ಕೂತ್ರಂದ್ರ ಎಳವಾರ ಅವ್ರು ಸಂಗಿನಾರ ಬಂದ್ ಕಿಸಿಂದ. ಹಿಂಗಾಗಿ ನಮ್ದ ಎಲ್ಲಾ ಬಾಳ ತ್ರಾಸ ಆಗತೈತ್ರಿ. ಮತ್ತ ನೀವ ಹೆಂಗ್ ಮಾಡ್ತೀರಿ ಮಾಡ್ರಿ. ಮತ್ತ ಅಲ್ಲಿ ಕಂಪ್ಲೇಂಟ್ ಕೊಡಾಕ ಹೋಗಿದಿರಿ, ಅವ್ರ ಏನು ತಗೊಂಡೇ ಇಲ್ರಿ ಅವ್ರು ಕಂಪ್ಲೇಂಟ್. ಯಾರ ಮೇಲೆ ಕೊಡಕ್ ಹೋಗಿದ್ರಿ? ನಾವ ದಶಗಿರಿ ಮೇಲೆ ಕೊಡಾಕ್ ಹೋಗಿದಿರಿ. ಅಡ್ರೆಸ್ ಏನಂತ ಕೊಡ್ತೀವಿ? ಅವ್ರ ಅಡ್ರೆಸ್ ರೀ ಏನೈತಿ ಆಮೇಲೆ ಇವಾರ ದಶಗಿರಿ ಬಾರಿಗಡ್ಡಿ ಏನ್ರಿ ಜಕಾತಿ ದಶಗಿರಿ ಬಾರಿಗಡ್ಡಿ ಜಕಾತಿ ನೋಡ್ರಿ. ಅವ್ರಿಬ್ರು ದಾರ ಬಿಡ್ರಿ ಅಲ್ಲಿ ಜಕಾತಿ ನೋಡ್ರಿ. ನಾವ 4 ಲಕ್ಷ ಕೊಟ್ಟದಿ ನೋಡ್ರಿ. ಹಾ ಬಂಗಾರದ ಏನ್ ಕೊಟ್ಟಿಲ್ರಿ ನಾವ್. ಬಂಗಾರ ಕೊಟ್ಟಿಲ್ಲ, ರೊಕ್ಕನ ತೆಗ್ಸಿ ಕೊಟ್ಟದಿವ್ರಿ ನಾವ್. ತೆಗ್ಸಿ ಕೊಟ್ಟದಿವ್. ಅವ್ ಸಂಗಿನಾರು ಇದ್ದವ್ರದು ನಮಗ್ ಕೂನ್ ಐತ್ರಿ. ಅವ್ರು ಲಂಚ ತಗೊಂಡಾರಿ ನಮ್ಮ ಜೋಡಿ. ನಾವು 2 ಲಕ್ಷ 3 ಲಕ್ಷ ಲಂಚ ತಗೊಂಡಿದ್ರಿ ನಾವು. 3 ಸಾವಿರದ್ದು ಅವ್ರು ತಗೊಂಡೋಗ್ಯಾರ. ಲಂಚ ತಗೊಂಡಾರಿ ಅವ್ರ. ಹಾ ಅವ್ರು ತಗೊಂಡಾರ ಕೊಟ್ಟಾರ. ಅಂದ್ರ ಒಂದ್ ಮನ್ಯಾಗ 3 ಮಂದಿ ಬರಂಗಿಲ್ಲ. ಅವ್ರ ಏನ್ ಮಾಡ್ಯಾರು, ನಾವು ಅವ್ರಿಗೆ ಕೊಡ್ತೀವಿ ತೆಗಿಸಿ ನಮ್ಮ ಮನ್ಯಾಗ 3 ಮಂದಿ ತಗ್ಸೊಂದಾರಿ ಅವ್ರು. ಹಾ ಅವ್ರ ತಗ್ಸೊಂದ ರೊಕ್ಕ ತಗೊಂಡ್ ಹೋಗ್ಯಾರ. ಅವ್ರು ತುಂಬೇ ಇಲ್ರಿ ಅವ್ರು. ಈ ಸಂಗಿನಾರ್ಗಿ ನಾವ್ ತುಂಬಲಾತಿದೀವ್ರಿ. ಕೈಲಿಂದ ತುಂಬಿದಿರಿ ನಾವು 8 ಗಂಟೆ 10 ಗಂಟೆ ರೊಕ್ಕ ತುಂಬಿದಿರಿ ಈಗ ನಾವು. ಹಾ ತುಂಬಿದಿರಿ ಕೈಲಿಂದ ಹಾಕಿ ನಾವು. ಅವ್ರ ಎಲ್ದಾರ ಗೊತ್ತಾಗತ್ರಿ. ಹುಡುಕಾಡತ್ತಿದ್ ಕರೆ ಸಿಗೋರ ಯಾವ ನಂಬರು ಚಾಲು ಇಲ್ರಿ ಅವ್ರು. ಕಂಪ್ಲೇಂಟ್ ಅದು ಏನು ಮಾಡಿಲ್ರಿ. ಕೊಡಾಕ್ ಹೋಗಿದ್ ಕರೆ ಕಂಪ್ಲೇಂಟ್ ತಗೊಂಡಿಲ್ರಿ ಅವ್ರು. ಇಲ್ಲಿ ಪೊಲೀಸ್ ಸ್ಟೇಷನ್ ಕರೆ ಹೋಗಿದಿರಲ್ಲ ಬನಾಟಿಗಿರಿ. ಯಾರಿದ್ರಿ? ಆಕಿ ಹೆಣ್ಮಗಳಿದ್ರಿ. ಆಕಿ ಏನ್ ತಗೊಂಡೇ ಇಲ್ರಿ. ಆಕಿ ಗಿಡಮ್ ಇದ್ರಿ. ಹಾ ತಗೊಂಡೇ ಇಲ್ರಿ ಆಕಿ. ಹಂಗ ವಾಪಸ್ ಬಂದಿದ್ರಿ ನಾವ್. ಮತ್ತ ವ್ಯಾಪಾರ ಹರಿದಂದ್ರ ಅದು ಹರಿದೇ ಇಲ್ರಿ ಅದು. ಅದಕ್ಕ ಹಿಂಗಾಗೈತಿ ನೋಡ್ರಿ. ನೀವ ಹೆಂಗ್ ಮಾಡ್ತೀರಿ ಮಾಡ್ರಿ. ನಮ್ಮ ಹೆಸರು ಜನಾಬಾಯಿ ದುಮಾಳೆ ರೀ. ಹಿಂಗಾಗಿ ಮಹಿಳಾ ಸಂಘದ ಹೆಣ್ಮಕ್ಳು ಲೆಕ್ಕ ಭಾಳ ಲಪ್ರಶ್ ಹೋಗ್ಯಾರ್ರಿ. ಅವ್ರಿಗೆ ಗೊತ್ತಿಲ್ಲ ಇವ್ರಲ್ಲಿದ್ದಾರೆ 2 ಲಕ್ಷ, ಇವ್ರಿಗೆ ಗೊತ್ತಿಲ್ಲ ಅವ್ರದ್ದು 2 ಲಕ್ಷ ರೂಪಾಯಿ ರೀ. ಹಿಂಗಾಗಿ ಶಾಂತಾ ಮೇಡಮ್ ಹತ್ರ ಹೋದ್ರು ಇವ್ರು ಕಂಪ್ಲೇಂಟ್ ಹಿಡ್ದಿಲ್ರಿ. ಹಿಂಗಾಗಿ ಎಡ್ದಾಗ ಸಹಿತ ಇವ್ರು ಗೋಳ ಅದಾರ್ರಿ. ಬೈಂಡ್ ಸ್ಟೇಷನ್ ಸರ ಕಂಪ್ಲೇಂಟ್ ಕೊಡಕ್ ಆದ್ರ ತಗೊಂಡಿಲ್ಲೇನ್ರಿ? ಶಾಂತಾ ಮೇಡಮ್ ಇದ್ದವರು ಕಂಪ್ಲೇಂಟ್ ಹಿಡ್ದಿಲ್ರಿ ಆ ಟೈಮ್ನಾಗ. ದಸ್ಗಿರ್ ಜಕಾತಿ ರೀ. ಎಲ್ಲಿ ಇರ್ತಾರ ಅವರು? ಅವ್ರ ಇಲ್ಲೇ ಸವಾಸ ಕಳತಿರ್ದ್ರಿ. ಈಗ ನಾವು ಇದ ಏರಿಯಾ ನಮ್ದು ರೀ. ನಿಮ್ ಏರಿಯಾದನವ್ರು? ಹಾ ನಮ್ ಏರಿಯಾನವ್ರಿ. ಇವ್ರ ಮಿರಾಜ್ ಜನ ಸಾಂಗ್ಲಿಗೆ ಅದಾರತ್ರಿ. ಈಗ 30 ರಿಂದ 40 ಮಂದಿ ಹೆಣ್ಮಕ್ಳು ಲೆಕ್ಕ ತೆಗೆದು ಕೊಟ್ಟಾರಿ. ಹುಡುಕಿಯರ್ ಬಂದ್ ಆ ಕಡೆ ಹೋದ್ರು. ಎಲ್ಲಿ ತನಿಖೆ ಸಿಕ್ಕಿಲ್ರ ಇವ್ರು. ಇಲ್ಲಂದ್ರು ಒಂದ್ 35 ರಿಂದ 40 ಮಂದಿಗಳು ಲೆಕ್ಕ ಹೋದಾರ ಇವ್ರು. ಅವ್ರಿಗೆ ಗೊತ್ತಿರೋದು ಇವ್ರು 2 ಲಕ್ಷ, ಇವ್ರಿಗೆ ಗೊತ್ತಿಲ್ಲ ಅವ್ರಿಗೆ 2 ಲಕ್ಷ ಹಿಂಗ ಹೋದಾರ ಅವ್ರು. 10 ಲಕ್ಷ ರೂಪಾಯಿ ಹೋದಾರ ಇವ್ರು ಲೆಕ್ಕ. ಹಾ ರೀ. ನಮ್ಮ ಹೆಸರು ಶಂಭಾಜಿ ಸೌದತ್ತಿ ರೀ. ಆಸಂಗಿ ಗ್ರಾಮದಾಗ ಮಾತಾಡೋದ್ರಿ. ಆಸಂಗಿ ಗ್ರಾಮದಾಗ್ರಿ ಚೀಟಿಂಗ್ ಕೇಸ್ ಮಾಡ್ಯಾವ್ರಿ ಇವ್ರಿ. ಚೀಟಿಂಗ್ ಅಂದ್ರೆ ಹೆಂಗ್ರಿ, ಒಬ್ಬರಿಗೆ ಗೊತ್ತಿಲ್ಲ ಒಬ್ಬರಿಗೆ ರೊಕ್ಕ ಇಸ್ಕೊಂಡ್ ಕೇಂದ್ರ ಮೋಸ ಮಾಡ್ರಿ. ಕೇಳಕ್ ಹೋಗೋಣ ನೀ ಎಲ್ಲಿ ಕೊಟ್ಟಿದ್ರಿ, ನೀ ಎಲ್ಲಿ ಮಾಡಿದ್ರಿ, ನಾವ್ ತಕ್ಕೊಂಡಿಲ್ಲತ್ತಾರ್ರಿ. ಅದಕ್ಕೆ ರೀ ಎಲ್ಲ ಮಂದಿ ಕೂಡಿ ನಮ್ಮ ಕಡೆ ಬಂದ್ರಿ. ಇಲ್ಲ ಹಿಂಗ ಆಗೈತಿ ಹಿಂಗ ಆಗೈತತ್ರಿ. ಇಲ್ಲ ಕಂಪ್ಲೇಂಟ್ ಕೊಡ್ನು ಕೊಟ್ಟ ಮೇಡಮ್ ತೇಲಿ ಹೋಗಿ ಕಂಪ್ಲೇಂಟ್ ಕೊಡ್ನೋರಿ. ML ಸರ್ ಹೆಸರು ಹೋದೇವ್ರಿ. ಮೇಡಮ್ ಕಂಪ್ಲೇಂಟ್ ತಗೊಂಡಿವ್ರಿ. ಶಾಂತ ಮೇಡಮ್ ಇದ್ಲಾಗ ತಗೊಂಡು ಮಾಡೋಣ ಅಂದ್ರಿ. FIR ಹರಿ ಅಂದಿವ್ರಿ. ನಾವು ಹರಿಲಿಲ್ಲ. ಶಾನತ್ರ ಸಿದ್ದು ಸೌದಿ ಸಾಹೇಬ್ರು ಫೋನ್ ಹಚ್ಚಿ ಹೇರಿ ಅವ್ರಿಗೆ ಕಂಪ್ಲೇಂಟ್ ತಗೋರಿ, ಅದ್ ನೀನು ಸುದ್ದಿ ಮಾಡ್ರಿ ಅಂತೇಳಿ. ಆಯ್ತು ಮಾಡ್ದ ಅನ್ಕೋತ ಬಂದ್ 2 ವರ್ಷ ಆದ್ರೂ ಯಾರಿಗೂ ಇಲ್ಲಿ ನ್ಯಾಯ ಸಿಕ್ಕಿಲ್ರಿ. ಎಲ್ಲೆಲ್ಲಿ ಅಡ್ಡಾಡ್ಬೇಕು ಎಲ್ಲ ಕಡೆ ಅಡ್ಡಾಡ್ಯಾವ್ರಿ ಹೆಣ್ಮಕ್ಳು. ಈಗ ಸಂಘನವ್ರ ಮನಿಗೆ ಬಂದ್ ಕುಂದ್ರತನ ಅವ್ರ ಉರ್ಲ್ ಹಾಕೋದ್ನು ಸುಟ್ಕೊಂಡ್ ಸಾಯದ್ನು ಒಟ್ಟು ಅಳೋದು ಕರಿಯೋದ್ರಿ. ಒಬ್ಬೊಬ್ರಿಗೆ ಅಂಜಿ ಸಂಘನವ್ರು ಬಂದ್ ಕುಂದ್ರ ಲಕ್ವ ಹೊಡಿಯೋದ್ರಿ. ಈ ಟೈಪ್ ಆಗೈತ್ರಿ. ಕೆಲವೊಂದ್ ಮಂದಿ 1-2-3 ಮಂದಿ ರೀ ಸುಟ್ಕೊಂಡ್ ಹೋದಾರ್ರಿ. ಅದಕ್ರಿ ನಮ್ ಕಡೆ ಬರ್ತಾರ ಹೋಡ್ರಿ ಸುದ್ ಮಾಡ್ಸತ್ರಿ. ನಾವು ದುಡ್ಡಿನ ತೆಗದ್ರಿ ಹೆಂಗ್ ಸುದ್ ಮಾಡ್ಸನ್ರಿ. ಅದಕ್ಕ ಒಂದೊಂದ್ ಸ್ವಲ್ಪ ಆಸ್ತಿ ಐತ್ರಿ ಇಲ್ಲಿ ಗುಡ್ದಾಗ್ರಿ. ಆ ಆಸ್ತಿ ಮಾರಿಸಿ ಕೊಡ್ತಾರ್ರಿ ಮಾಲಕರೇ ಅಲ್ದನ್ರಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಏನ್ರಿ ಅನುಕೂಲ ಮಾಡ್ತಾರ. ಅನುಕೂಲ ಮಾಡ್ರ ಬಡಬಗ್ರಿಗೆ ಸಹಾಯ ಆಗತ್ತೆ ನಮ್ಮ ವಿನಂತಿ ಸರ್. ಎಷ್ಟು ಮಂದಿಗೆ ಚೀಟಿಂಗ್ ಮಾಡ್ಯಾರ? ಚೀಟಿಂಗ್ ಒಂದು 40 ರಿಂದ 50-55 ಮಂದಿ ಆಗತ್ತೆ ಸರ್. ಟೋಟಲ್ ಅಮೌಂಟ್ ಅಂದಾಜು ಒಂದು 70-80 ಲಕ್ಷ 1 ಕೋಟಿ ತನಕ ಆಗ್ಬೋದ್ರಿ. ನಾವು ಲೆಕ್ಕ ಮಾಡೀವ್ರಿ. ಒಂದು 96 ಲಕ್ಷ ರೂಪಾಯಿ ಆಗೈತ್ರಿ.
ಹ್ಞೂ ರೀ ಇಟ್ ಚೀಟಿಂಗ್ ಮಾಡಿ ಹುಡುಗ್ಯಾರ ಇವ್ರು ಚೀಟಿಂಗ್ ಮಾಡಿ ಒಬ್ಬರಿಗೆ ಗೊತ್ತಿಲ್ಲ, ಒಬ್ರಿಗೆ ಒಂದ ಮನ್ಯಾಗ 4 ಮಂದಿ ಹೆಣ್ಮಕ್ಳು ಇದ್ರ ಅತ್ತಿಗೆ ಗೊತ್ತಿಲ್ಲ ಸಸಿ ಗಿಡ ತಕೊಂಡಾರ್ರಿ, ಸಸಿಗೆ ಗೊತ್ತಿಲ್ಲ ಹತ್ತಿ ಗಿಡ ತಕೊಂಡಾರ್ರಿ. ಈಗಿದ್ದಂತ ಪಿ ಎಸ್ ಆಗೋದು ಹೋಗಿ ಭೇಟಿ ಆಗಿ ಅರ್ಜಿ ಕೊಟ್ಟು ಅವ್ರಿಗೇನ್ರಿ ಇಲ್ರಿ ಈಗ ಬಂದ್ ಬೇಸಾಗಿ ನಾವ್ ಹೇಳಿಲ್ರಿ, ಹೋಗಿವಲ್ರಿ. ಇವ್ರ ಈಗ ಹಿಂಗ್ ಕೂಡ್ಸಿದ್ವಿ ಬಾ ಮತ್ತೊಂದ್ ಸ್ವಲ್ಪ ನಮ್ಗ ಮಾತಾಡಕ್ರಿ, ಅವ್ರಿಗೆ ಹೇಳಿದ್ವಿ ಇವ್ರಿಗೆ ಹೇಳಿದ್ವಿ, ಅವ್ರು ಬರ್ತಾರೆ ಇವ್ರು ಬರ್ತಾರ ಬಂದದೇವ್ರನ್ನ. ಅದಕ್ಕ ಏನ್ ಮುಂದ ಏನ್ರಿ ಮುಂದಿನ ದಿನಮಾನಗಳು ಏನ್ ಮಾಡ್ಬೇಕಂತೀರಿ ನೀವು? ಮುಂದಿನ ದಿನ ಬಂದ್ ಸರ್ ಅವ್ರದ ಆಸ್ತಿ ಐತ್ರಿ ಒಂದ್ ಸ್ವಲ್ಪ ರೀ, ಒಂದ್ ಅಂದಾಜ್ 7-8 ಲಕ್ಷಕ್ ಮಾರ್ಬೋದ್ರಿ. ಒಂದ್ 7-8 ಲಕ್ಷಕ್ ರೀ. ಅದಕ್ಕ ಮಾರ್ರಿ ಒಬ್ಬೊಬ್ರಿಗೆ ಒಂದ್ ಲೆಕ್ಕ ಮಾಡ್ರಿ, ಅದಕ್ಕ ಎಟ್ ಬರ್ತಾವ ನೋಡ್ರಿ ಹಂಚ್ಬೇಕಂತ ಐತ್ರಿ. ಆದ್ರ ಅದ ಆಸ್ತಿ ಮಾಲಕ ಇಲ್ರಿ, ಅದಕ್ಕೆ ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತಾಗಲ್ಲ. ತಮ್ಮ ಹೆಸರು? ಸಿರ್ಸಲ್ ಸಿಂಧೇರಿ. ಮದಿನ ರೀ 50,000 ರೂಪಾಯಿ ಹೋದಾವ್ರಿ, 70,000 ರೂಪಾಯಿ ಕೈಗಾಣ ಹೋದಾವ್ರಿ, ಅರ್ಧ ತೊಲಿ ಗೂದಾಳಿ ಹೋದಾವ್ರಿ. ಮತ್ ಹಿಂದಿಲ್ಲ ಮುಂದಿಲ್ಲ ನಾ ದುಡ್ಲ ತಿನ್ಲ ನಿರ್ವಲ್ರಿ ಸರ್, ಮೋಸ ಮಾಡಿ ಹೋದಾರಿ. ಮತ್ ಭಜಂತ್ರಿ ರೇಣವ್ರಿ 50,000 ರೂಪಾಯಿ ಹೋದಾರಿ. ಮತ್ರಿ ನಮ್ ತಂಗಿ ರಾಜೇಶ್ವರಿ 50,000 ಹೋದಾರಿ. ಇವ್ರ ವೃಕ್ಷಗಳ 30,000 ಹೋದಾರಿ. ಟೋಟಲ್ ಒಂದ್ 3 ಲಕ್ಷ ಇರ್ಬೇಕ್ರಿ ಸರ್. ನಮ್ಮ ರೀ ಸರ್, ಹಿಂದಿಲ್ಲ ಮುಂದಿಲ್ಲ ನಾ ದಿವಸ ಕದು ಹೋಗುದು ಸರ್. ನಮ್ಮ ಮನಿ ಸರ್ಗಳು ಬರ್ತಾರ ರೊಕ್ಕ ತೊಂಬತ್ತ ಇದ್ದಿತ್ತು ಮಕ್ಕಳಾಗ ಬಂದು ಕೂದ ಎತ್ಕೊಂಡ್ ಮಾಡ್ಕೊಂಡ್ ಹೋಗ್ಯಾರ ಸರ್. ಪಾರ್ವತಿ ಮಾನೆ ಆಸಂಗಿ. ನಮ್ಮ ಹೆಸರು ಮಂಜುಳಾ ರೀ, ನಮ್ಮೂರ ಆಸಂಗಿ ರೀ. ನನ್ನ ಗಂಡನ ಹೆಸರು ಪ್ರವೀಣ್ ರೀ. ಲಟಾನಿ ರೀ ನಮ್ಮ ಅಡ್ಡ ಹೆಸರು ರೀ. ನನ್ನ ಗಂಡ ತೀರ್ಕೊಂಡನ್ರಿ. ನಮ್ಮ ಅತ್ತಿ ಮತ್ತು ನಮ್ಮ ನಿಗೇಣಿ ಅಲ್ಲಪದಾಳ್ರಿ. ನಮ್ಮ ಅತ್ತಿ 4 ಮಕ್ಕಳು ಸಾಕ್ತಾಳ್ರಿ ಸರಿ ನಮ್ಮ ಮನ್ಯಾಗ್ರಿ. ಮತ್ತೇನೈತ್ರಿ ಎಲ್ಲಾರು ಇಷ್ಟ ಮಂದಿಗೆಲ್ಲ ತಗೊಂಡ್ ಹೋಗ್ಯಾರ. ಅವ್ ಇವತ್ ನನ್ ಕೊಂದ್ರು ರೀ, 4 ಮಂದಿಗೆ ಒಳ್ಳೇದಾಕತ್ತಂದ್ರಿ. ಇವತ್ ಜೀವ ಕೊಡಾಕ ತಯಾರದನ್ರಿ ಸರಿ. ನಾ ಹಿಂದ್ ಸರಿಯಂಗಿಲ್ರಿ. ಇವತ್ ಏನ್ ಬೇಕಾದಾಗಲ್ರಿ ಅದ ನಮ್ಮ ಅತ್ತಿ ಸಲಾಗ್ರಿ. ಇಲ್ಲಿ ಎಲ್ಲಾರು ಇದ್ದಾರ ಸಲಾಗಿ ಹೋರಾಡ್ತನ್ರಿ ಸರಿ. ಇವತ್ತ ಕೊಡ್ತಾನನ್ರಿ, ಅವ್ ಏನ್ ಬೇಕಾದ್ ಮಾಡ್ರಿ. ಆದ್ರೆ ಎಲ್ಲಾರ್ಗಿ ಒಂದ್ ನ್ಯಾಯ ದಡ್ಪಿಸ್ಕೊಡ್ರಿ. ನಿಮ್ಗೆ ಇದ ಒಂದ್ ಬೇಡ್ಕೊತನ್ರಿ ಸರಿ. ನಾವ್ರಿ ಅಮೌಂಟ್ 2-3 ಲೋನ್ ತಕೊಂಡ್ ಹೋಗ್ಯಾರಿ ಸರಿ ನಮ್ಮ ಮ್ಯಾಲ್ರಿ. ನಮ್ಮ 3 ಅದಾವ್ರಿ ಸರಿ. 3 ಲೋನ್ ಅದಾವ್ರಿ ಸರಿ. 55 1.5 ಲಕ್ಷ ರೀ. ನಮ್ಮ ಅತ್ತಿಗೆ 2 ಸಂಘ ಅದಾವ್ರಿ ಸರಿ. ಇವಾಗೋಸ್ಕರ ರೀ ಮಕ್ಕಳನ್ನ ಮರಿನ ಬಿಟ್ಟು ನಾವ್ ಎಲ್ಲಾ ಕಡೆ ತಿರ್ಗಾಡ್ದಾಗೈತ್ರಿ ಸರಿ. ನಮಗ್ ದುಡಿಯಲಾರ್ದ ನಿರ್ವಾಹ ಇಲ್ರಿ ಸರಿ. ಆದ್ರ 4 ಮಕ್ಳಿಗೆ ನಮ್ಮ ಅತ್ತಿ ದುಡ್ದು ಹಾಕ್ತಾಳ್ರಿ. ನಮಗೆ ನಾವು ದುಡಿಬೇಕ್ರಿ. ನಮ್ಮ ಯಜಮಾನ್ರು ತೀರ್ಕೊಂತಾರ್ರಿ. ಮತ್ ನಮ್ಮ ಅತ್ರಿ ನಮ್ಮ ಏನಿ ಎಲ್ಲ ಪದಾಡ್ರಿ ಸರಿ. ಅಕ್ಕಿ ಗಂಡ ಅಕ್ಕಿಗೆ ದುಡ್ದು ಹಾಕೋ ಮಟ ನಿರ್ವಾಹ ಇಲ್ರಿ. ಹೋಗ್ ನೀ ಹೊರಗೆ ಯಾರಿಗ್ ತಗಸ್ಕೊಟ್ಟಿ ತುಂಬ ಹೋಗ್ನಿ ಇಲ್ಲ ಏನಾರೇ ಮಾಡಿ ತಗೊಂಡ್ ಬಾ ಅಂತಡ್ರಿ ಸರಿ. ಹೆಣ್ಮಕ್ಳಿಗೆ ನಾವ್ ಇನ್ನೊಬ್ರಿಗೆ ಉಪಯೋಗ ಮಾಡಿವ ಅಂದ್ರ ರೀ ಆ ಮಟ್ಟಕ್ಕೆ ಇವ್ರು ನಮಗ್ ಮಾತಾಡ್ಸ್ಯಾರ ಅಂದ್ರಿ ಸರಿ. ನೀವು ನ್ಯಾಯ ದರ್ಕಿಸ್ ಕೊಡ್ಬೇಕ್ರಿ ಸರಿ ನಮಗ್ರಿ. ಇದ ಒಂದ್ ಕೇಳ್ಕೊತನ್ರಿ. ನಮಸ್ಕಾರ ಸರಿ. ನಮ್ಮ ಹೆಸರು ರೀ ಸಂಗೀತಾ ರವಿ ಸನ್ನಕಿ ರೀ. ನಮ್ಮ ಮ್ಯಾಗ್ರಿ ಹುಷನ್ಮ ಅವ್ರ 4 ಸಂಘ ತಕೊಂಡ್ ಹೋಗ್ಯಾರ್ರಿ. ಮತ್ರಿ ನಮಗ ಇದನ್ನು ಕೊಟ್ಟ ಬ್ಯಾಂಕಿನ್ ಚೆಕ್ ಕೊಟ್ಟಾರ್ರಿ. ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದ್ರ ಚೆಕ್ನು ತಗೋವಾರ್ರಿ ಅವ್ನ್ರಿ. ಮತ್ತ ನಮ್ಮ ಅತ್ತಿ ಮ್ಯಾಗ್ರಿ ಇವ್ರು 3 ಮಂದಿ ಕೂಡಿಸ್ರಿ 8 ಸಂಘ ತಕೊಂಡ್ ಹೋಗ್ಯಾರ್ರಿ ಅವ್ರು. ನಮ್ಮ ಮನ್ಯಾಗ ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ ತೆಗಿಸ್ಕೊಟ್ಟಿವ್ರಿ ನಾವು. ಅವ್ರ ಗೊತ್ತಾಗ ನಮ್ಗೆ ಬಡ್ಬಡ್ ಹೊರಗ ಹಾಕತ್ತಾರಿ. ನಾವ್ ಹೆಂಗ್ ಮಾಡುದ್ರಿ ಸರಿ. ಅದಕ್ಕೇನ್ರ ನೀವು ನ್ಯಾಯ ದೊರಕಿಸ್ ಕೊಡ್ಬೇಕ್ರಿ ಸರಿ. ನೀವ್ ಹೆಂಗ ನಮಗ್ ಗೊತ್ತಿಲ್ಲ ಹೆಂಗ್ ತೆಗಿಸ್ಕೊಟ್ಟಿಲ್ಲ. ನೀವ್ ಹೆಂಗ್ ದುಡ್ದು ನೀವು ಮುಟ್ಟಿಸ್ತೀರಿ ಮುಟ್ಕೋರತ್ತೆ. ನಮಗ್ ದಿವ್ಸ ಆಯ್ತು ನಮಗ್ ಹೊಲಕ್ ಕಳ್ಸಾತಾರಿ ಸರಿ. ಅದ್ರ ಸಂಬಂಧ ನಮಗ್ ಏನ್ರ ನ್ಯಾಯ ದೊರಕಿಸ್ಕೊಡ್ರಿ. ನಮ್ಮ ಅತ್ತಿ ಮ್ಯಾಗನು 8 ಸಂಘ ಅವ್ರೇಕ್ವಿ. ಎಲ್ಲ 50-50 ಸಂಘನ ಅವ್ರೇಕ್ವಿ ನಮ್ಮ ಅತ್ತಿವ ನೋಡ್ರಿ. 3 ಮಂದಿ ಕೂಡಿಸ್ ತಕೊಂಡ್ ಹೋಗ್ಯಾರಿ ಸರಿ ಅವ್ರ ಮ್ಯಾಗ. ನಮ್ಮ ಅತ್ಯಾರ ಮ್ಯಾಗ ನಮ್ಮ ಯಾರ್ದ್ರಿ ನಮ್ ಮ್ಯಾಗ ತಕೊಂಡ್ ಹೋಗ್ಯಾರಿ. ಹುಷನ್ ಮಾತ್ ತಕೊಂಡ್ ಹೋಗ್ಯಾರ. ನಮ್ ಮ್ಯಾಗ 4 ಸಂಘ ತಕೊಂಡಾರಿ. ನಮ್ಮ ಅತ್ತಿ ಮ್ಯಾಗ ತಕೊಂಡಾರಿ. ಇವ್ರ ದಶ್ಕಿರ್ರಿ ಹುಷನ್ ಮಾರಿ ಈ ಗುಲ್ಶನ್ರಿ. ಇವ್ರ 3 ಮಂದಿ ಕೂಡಿಸಿ 8 ಸಂಘ ತಕೊಂಡಾರಿ ನಮ್ಮ ಅತ್ಯಾರ ಮ್ಯಾಗ. ಏನ್ರಿ ನಮ್ಮ ಹೆಸರು ಸಂಗೀತಾ ರವಿ ಸನ್ನಕಿ. ಇಲ್ಲಿ ಆಸಂಗಿನ ನಮ್ದು.